ಹಾಯ್ 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 ತುಂಬ ದಿನ ಆಯ್ತಲ್ವ ಸೊ ವಿಡಿಯೋ ಮಾಡಿ. ಹಾಯ್ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು 7 ಚಕ್ರಗಳಿದೆ ಅಲ್ವಾ, ಎಲ್ಲರಲ್ಲೂ ಯಾವುದೇ ಒಂದು ಪ್ರಾಣಿ ತಗೊಳ್ಳಿ, ಮನುಷ್ಯರನ್ನು ತಗೊಳ್ಳಿ, ಯಾವುದೇ ಒಂದು ಪಕ್ಷಿ ತಗೊಳ್ಳಿ, ಅಥವಾ ನೀವು ಗಿಡ ಮರಗಳನ್ನೇ ತಗೊಂಡ್ರು ಅದರಲ್ಲೆಲ್ಲ 7 ಚಕ್ರಗಳಿವೆ. ಮೇಯ್ನಾಗಿ ಇನ್ನು ತುಂಬ ಚಕ್ರಗಳಿದೆ, ಬಟ್ ನಾವು ಜ್ಞಾನಿಗಳಲ್ಲ ಅಲ್ವಾ, ಅಷ್ಟೊಂದು ದೊಡ್ಡ ಕೆಲಸಗಳನ್ನ ನಾವು ಮಾಡ್ತಾ ಇಲ್ಲಲ್ವ. ಸೊ ಹಾಗಾಗಿ ನಾವು ಮೇಯ್ನಾಗಿ ಈ 7 ಚಕ್ರಗಳ ಬಗ್ಗೆ ತಿಳ್ಕೊಳ್ಳೋಣ ಫಸ್ಟಿಗೆ. ಇನ್ನೂ ತುಂಬ ಇದೆ, ಬಟ್ ಅದು ಬೇಡ ಇವಾಗ. ಓಕೆ, 7 ಚಕ್ರಗಳಲ್ಲಿ ಇವುಗಳನ್ನ ಹೇಗೆ ಆ್ಯಕ್ಟಿವೇಟ್ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಆ್ಯಂಡ್ ಇವಕ್ಕೆ ಸಂಬಂಧಿಸಿದ ರೋಗಗಳು ಯಾವುವು ಅನ್ನೋದನ್ನು ನಾನು ಹೇಳ್ತೀನಿ. ಆ್ಯಂಡ್ ಇದಕ್ಕೆ ಸಂಬಂಧಿಸಿದ ಬಣ್ಣಗಳು ಯಾವುವು ಅದನ್ನು ಹೇಳ್ತೀನಿ. ಇದಕ್ಕೇನು ಪರಿಹಾರ ಅದನ್ನೂ ಹೇಳ್ತೀನಿ. ಸೊ ಒಂದು ಪೆನ್ ಆ್ಯಂಡ್ ನೋಟ್ಸ್ ತಗೊಂಡು ಇಟ್ಕೊಳ್ಳಿ. ಹಾಗೆಯೇ ಏನಪ್ಪ ಅಂದರೆ, ಈ ವಿಡಿಯೋ ನಿಮಗೆ ಇನ್ಫಾರ್ಮೇಷನ್ ಅಂತ ಅನಿಸಿದ್ರೆ ಶೇರ್ ಮಾಡೋದು ಬಿಡೋದು ನಿಮಗೆ ಬಿಟ್ಟ ವಿಷಯ, ಬಟ್ ಲೈಕ್ ಮಾತ್ರ ಮಾಡಿ ಅಂತ ಹೇಳ್ತೀನಿ. ಯಾಕೆಂದರೆ ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಗುತ್ತೆ. ಸೊ ಹಾಗಾಗಿ ಒಂದು ನಿಮಿಷ. ಓಕೆ, ನಾನು ಸಹಸ್ರಾರದಿಂದ ಹೇಳ್ಕೊಂಡು ಬರ್ತೀನಿ. ಸಹಸ್ರಾರ ಚಕ್ರ ಇಲ್ಲಿರುತ್ತೆ, ಏನು ನೆತ್ತಿ ಭಾಗ ಅಂತ ಹೇಳ್ತೀವಿ. ಸೊ ಅಲ್ಲಿರುತ್ತೆ. ನೀವು ಇದಿದೆ ಅಲ್ವಾ ಡ್ರಾ, ಅದನ್ನು ನೋಡೋದಕ್ಕೆ ಹೋಗ್ಬಿಡಿ ಪ್ಲೀಸ್. ನನಗೆ ಅಷ್ಟೊಂದು ನೀಟಾಗಿ ಬರೋದಿಲ್ಲ, ಬಟ್ ನಾನು ಒಂದು ಶೇಪ್ ತೆಗೆದಿದ್ದೀನಿ ಅಷ್ಟೇ. ಇನ್ಫಾರ್ಮೇಷನ್ ನೋಡಿ, ಈ ಡ್ರಾಯಿಂಗ್ ನೋಡೋದಕ್ಕೆ ಹೋಗ್ಬಿಡಿ. ಓಕೆ, ಇವಾಗ ಸಹಸ್ರಾರ ಇದು ಏನು ನಮ್ಮ ನೆತ್ತಿ ಭಾಗ ಅಂತೀವಿ ನೋಡಿ, ಅಲ್ಲಿರುತ್ತೆ. ನೆತ್ತಿ ಭಾಗ ಅಂದರೆ ನೀವು ಹೀಗೆ ಸ್ಟ್ರೈಟ್ ನಿಮ್ಮ ಕತ್ತನ್ನು ಇಟ್ಕೊಂಡ್ರೆ ಹಣೆಯಿಂದ 4 ಇಂಚ್ ಹಿಂದ್ಗಡೆ ಹೀಗೆ 4 ಬೆರಳನ್ನು ಇಟ್ಕೊಳ್ಳಿ. ನಿಮ್ಮ ಹಣೆ ಅಂಚಿಂದ ಹಿಂದ್ಗಡೆ 4 ಬೆರಳನ್ನು ಇಟ್ಕೊಂಡು ಒಂದು ಪಾಯಿಂಟನ್ನು ಗುರುತು ಮಾಡ್ಕೊಳ್ಳಿ. ಅಲ್ಲಿ ನಿಮ್ಮ ಸಹಸ್ರಾರ ಅದಿರೋ ಜಾಗ. ಓಕೆ, ಆ್ಯಂಡ್ ಆಜ್ಞಾಚಕ್ರ ಅದು ಎಲ್ಲಿ, 2 ಹುಬ್ಬುಗಳ ಮಧ್ಯೆ. ಅದಕ್ಕೆ ನಾವು ಕುಂಕುಮವನ್ನು ಹಣೆಗೆ ಇಟ್ಕೊಳ್ಳೋದು. ಅದು ಈ ಬೆರಳಲ್ಲೇ ಇಟ್ಕೋಬೇಕು. ಓಕೆ, ಈ ಬೆರಳಿಗೂ ಅದಕ್ಕೂ ಇದು ಆಜ್ಞಾಚಕ್ರಕ್ಕೂ ಈ ಉಂಗುರ ಬೆರಳು, ಬಲಗೈ ಉಂಗುರ ಬೆರಳಿಗೂ ಸಂಬಂಧ ಇದೆ. ಸೊ ಹಾಗಾಗಿ ನಾವು ಕುಂಕುಮನ ಹೀಗೆ ತೊಗೊಂಡು ಹೀಗೆ ಇಟ್ಕೊಳ್ಳೋದು. ಓಕೆ, ಆ್ಯಂಡ್ ವಿಶುದ್ಧಿ ಚಕ್ರ ಇದು ಇರುವ ಜಾಗ ನಮ್ಮ ಗಂಟಲು, ಏನು ಥ್ರೋಟ್ ಅಂತ ಏನು ಹೇಳ್ತೀವಿ, ಸೊ ಅಲ್ಲಿದೆ. ಆ್ಯಂಡ್ ಇದು ನಮ್ಮ ಹಾರ್ಟ್ ಚಕ್ರ, ನಮ್ಮ ಎದೆ ಏನಿದೆ ಸೊ ಆ ಭಾಗದಲ್ಲಿದೆ. ಆ್ಯಂಡ್ ಮಣಿಪುರ ಚಕ್ರ ಈ ನಾಭಿ ಏನಿದೆ ನೋಡಿ, ಅದರ ಮೇಲ್ಗಡೆ ಒಂದು 2 ಇಂಚು, 2ರಿಂದ 3 ಇಂಚು ಜಾಗದಲ್ಲಿ ಇದೇನು ಮಣಿಪುರ ಚಕ್ರ ಇದೆ. ನಾಭಿಯಿಂದ ಕೆಳಗಡೆ ಒಂದು 2 ಇಂಚು ಕೆಳಗಡೆ ಸ್ವಾಧಿಷ್ಠಾನ ಚಕ್ರ ಇದೆ. ಇದೇನು ಬೆನ್ನು ಎಲುಬು ಇದೆ ಅಲ್ವಾ, ನಮಗೆ ಬ್ಯಾಕ್ ಬೋನ್ ಇದೆ ಅಲ್ವಾ, ಸೊ ಅದರ ಅಂಚು ನಿಮ್ಗೆ ಕಾಣಿಸ್ತಿಲ್ಲ. ನಮ್ಮ ಬ್ಯಾಕ್ ಬೋನ್ ಏನಿದೆ, ಹೀಗೆ ಸ್ಟ್ರೈಟ್ ಒಂದು ಲೈನ್ ಹೇಳ್ಕೊಳ್ಳಿ, ನೀವು ಫೀಲ್ ಮಾಡ್ಬೋದು ಅದನ್ನು. ಓಕೆ, ನಿಮ್ಮ ಬೆನ್ನ ಹಿಂದ್ಗಡೆ ಲಾಸ್ಟ್ ಅಂಚು ಏನಿದೆ, ಸೊ ಆ ಬ್ಯಾಕ್ ಬೋನಿನ ಅಂಚಲ್ಲಿ ಲಾಸ್ಟಲ್ಲಿ ನಿಮಗೆ ಮೂಲಾಧಾರ ಚಕ್ರ ಸಿಗುತ್ತೆ. ಆ್ಯಂಡ್ ಈ ಚಕ್ರಕ್ಕೆ ಹೊಂದಿಕೊಂಡಂತೆ ಆ್ಯಕ್ಟಿವ್ ಇಲ್ಲ ಈ ಚಕ್ರಗಳು ಅಂದರೆ ಅದಕ್ಕೆ ಯಾವ ಯಾವ ಒಂದು ಪ್ರಾಬ್ಲಮ್ಸ್ ಬರುತ್ತೆ ಅದನ್ನು ಕೂಡ ಹೇಳ್ತೀನಿ. ಆ್ಯಂಡ್ ಇದಕ್ಕೆ ಪರಿಹಾರವಾಗಿ ಏನೇನೆಲ್ಲ ಮಾಡ್ಬೋದು ಅದನ್ನು ಕೂಡ ಹೇಳ್ತೀನಿ. ಇದನ್ನು ಒಂದೇ ಒಂದು ವಿಡಿಯೋದಲ್ಲಿ ಹೇಳೋದಕ್ಕೆ ತುಂಬ ಕಷ್ಟ. ಸೊ ಹಾಗಾಗಿ ನಾನು ಪಾರ್ಟ್ 1 ಆ್ಯಂಡ್ ಪಾರ್ಟ್ 2ನ ಮಾಡ್ತೀನಿ. ಪಾರ್ಟ್ 1ಅಲ್ಲಿ ಇದರ ಇನ್ಫಾರ್ಮೇಷನ್ ಇರುತ್ತೆ, ಪಾರ್ಟ್ 2ಅಲ್ಲಿ ಇದಕ್ಕೆ ಇವನ್ನ ಅಂದರೆ ಈ 7 ಚಕ್ರಗಳನ್ನು ಆ್ಯಕ್ಟಿವೇಟ್ ಮಾಡೋದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಇರುತ್ತೆ. ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡ್ತಾ ಇರೋದಕ್ಕೆ. ಇನ್ನು ಸಹಸ್ರಾರ ಚಕ್ರಕ್ಕೆ ಹೋಗೋಣ. ಸಹಸ್ರಾರ ಚಕ್ರ ನಮ್ಮ ನೆತ್ತಿಯಲ್ಲಿ ಇರುತ್ತೆ ಅಲ್ವಾ. ಸೊ ಇದು ನಾನು ಏನು ಈ ಕಲರನ್ನು ಹಾಕಿದ್ದೀನಿ, ಇದನ್ನ ನಿಮಗೆ ನೆನಪಿಟ್ಕೊಳ್ಳೋಕ್ಕೆ ಒಂದು ಸೂತ್ರನ ಹೇಳ್ತೀನಿ. ಅದೇ ಏನಪ್ಪ ಅಂದರೆ,
ಏನು ನಮ್ಮ ರೇನ್ಬೋ ಕಲರ್ಸ್ ಇದೆ ಅಲ್ವಾ, ರೇನ್ಬೋ ಕಲರ್ಸು. ಸೊ ಅದೇ ವಿಬ್ಗಯಾರ್ ವಿ ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್. ನಿಮಗೆ ಕಾಣಿಸ್ತಾ ಇಲ್ಲ, ನಾನು ಈ ದೀಪನ ಕೆಳಗಡೆ ಇಟ್ಬಿಡ್ತೀನಿ, ಯಾಕೆಂದರೆ ನನಗೆ ಹತ್ಕೊಂಡ್ರೆ ಅಂತ ಸ್ವಲ್ಪ ಭಯ. ಥ್ಯಾಂಕ್ ಯು ಯೂನಿವರ್ಸ್. ಇವಾಗ ಓಕೆ ಅಲ್ವಾ? ಇದು ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್. ಇದನ್ನು ನಾನು ನಾಭಿ ಅಂತ ಒಂದು ಹಾಗೆ ಸುಮ್ಮನೆ ಒಂದು ಟಿಕ್ ಮಾಡ್ಕೊಂಡಿದ್ದೀನಿ, ಯಾಕೆಂದರೆ ಈ ಎರಡು ಚಕ್ರಗಳನ್ನು ಗುರುತು ಮಾಡ್ಕೊಳ್ಬೇಕಲ್ವ. ಸೊ ಹಾಗಾಗಿ ಇವಾಗ ಸಹಸ್ರಾರ ಚಕ್ರಕ್ಕೆ ಹೋಗೋಣ. ಅದರಲ್ಲಿ ಏನೇನು ಆಗುತ್ತೆ, ಅದಕ್ಕೆ ಸಂಬಂಧಿಸಿದಂತಹ ಏನು ಪ್ರಾಬ್ಲಮ್ಸ್ ಇದೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಆ್ಯಂಡ್ ಅದಕ್ಕೆ ಬೀಜ ಮಂತ್ರ ಯಾವುದು ಅನ್ನೋದನ್ನು ಹೇಳ್ತೀನಿ. ಓಕೆ, ಇವಾಗ ಸಹಸ್ರಾರ ಚಕ್ರಕ್ಕೆ ಬೀಜ ಮಂತ್ರ ಅ ಅಥವಾ ಸೋಹಂ, ಈ ಎರಡು ಅದಕ್ಕೆ ಹೇಳ್ಬೋದು. ಆ್ಯಂಡ್ ಈ ಬೀಜ ಮಂತ್ರಗಳನ್ನ ಹೇಳಬೇಕು ಅಂದರೆ ನಿಮಗೆ ದೀಕ್ಷೆ ಆಗಿರಬೇಕು, ಇಲ್ಲ ಅಂದರೆ ಯಾವುದಾದ್ರೂ ಗುರುಗಳಿಂದ ನೀವು ಹೇಳಿಸ್ಕೊಂಡಿರಬೇಕು. ಯಾಕೆ ಅಂದರೆ ಅದಕ್ಕೆ ಕೆಲವೊಂದು ಕ್ರಮಗಳಿದೆ. ಅದನ್ನು ಉಸಿರು ಬಿಗಿ ಹಿಡಿದು ಆ ಸಹಸ್ರಾರ ಇದೆ ಅಲ್ವಾ, ಆ ಚಕ್ರದಲ್ಲಿ ಒಂದು ಬಿಗಿತವನ್ನು ಹಿಡಿದು ಹೇಳುವಂತಹದ್ದು. ಸೊ ಅದು ನಮಗೆ ಯಾರಾದರೂ ಹೇಳ್ಕೊಡ್ಬೇಕು, ನಾವೇ ಪ್ರಾಕ್ಟೀಸ್ ಮಾಡ್ತೀವಿ ಅಂದರೆ ಸೊ ಅದು ಆಗೋದಿಲ್ಲ. ಸೊ ಹಾಗಾಗಿ ತುಂಬ ಈಸಿಯಾಗಿ ಏನು ಮಾಡ್ಬೋದು ಅನ್ನೋದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಸಹಸ್ರಾರಕ್ಕೆ ಸಂಬಂಧಿಸಿದಂಥ ಬೀಜ ಮಂತ್ರ ಸೋಹಂ ಅಥವಾ ಅಕಾರ. ಓಕೆ, ಬೀಜ ಮಂತ್ರ ಇದು ಆ್ಯಕ್ಟಿವ್ ಇಲ್ಲ ಅಂದರೆ ಇದಕ್ಕೆ ಸಂಬಂಧಿಸಿದಂತಹ ಏನು ಪ್ರಾಬ್ಲಮ್ಸ್ ಇರುತ್ತೆ ಅಂದರೆ ತಲೆನೋವು ಬರೋದಾಗಿರ್ಬೋದು, ನೆತ್ತಿ ಉರಿ ಅಂತ ಹೇಳ್ತೀವಲ್ವ, ಸೊ ಆ ಥರ ಆಗಿರಬಹುದು. ತಲೆಗೆ ಸಂಬಂಧಿಸಿದಂಥ ಪ್ರಾಬ್ಲಮ್ಸು, ಮೆದುಳಿಗೆ ಸಂಬಂಧಿಸಿದಂತಹ ಪ್ರಾಬ್ಲಮ್ಸು ಕೂಡ ಬರುತ್ತೆ ಸಹಸ್ರಾರ ಚಕ್ರ ಆ್ಯಕ್ಟಿವ್ ಇಲ್ಲ ಅಂದರೆ. ಇದು ಆ್ಯಕ್ಟಿವ್ ಆದರೆ ತುಂಬಾ ಬೆನಿಫಿಟ್ ಇದೆ. ಇದಕ್ಕೆ ಸಂಬಂಧಿಸಿದಂತಹ ಬಣ್ಣ ಅಂದರೆ ಬಿಳಿ ಬಣ್ಣ ಅಥವಾ ವೈಲೆಟ್ ಬಣ್ಣ. ಆ್ಯಂಡ್ ಆಜ್ಞಾಚಕ್ರಕ್ಕೆ ಸಂಬಂಧಿಸಿದಂತಹ ಬೀಜ ಮಂತ್ರ ಓಂ. ನೀವು ಓಮನ್ನು ಹೇಳಬೇಕು ಅಂದರೆ ಓಂ ಅಕಾರ ಉಕಾರ ಮಕಾರ ಸೇರಿ ಓಂ ಆಗಿರೋದು. ಸೊ ಹಾಗಾಗಿ ನೀವು ಓಂ ಅಂತ ಹೇಳಿದ್ರೆ ಅದು ಪ್ರಯೋಜನ ಇಲ್ಲ. ಉಸಿರನ್ನು ಬಿಗಿ ಹಿಡಿದು ನಿಮ್ಮ ಈ ಹುಬ್ಬುಗಳ ಮಧ್ಯೆ ನಿಮ್ಮ ದೃಷ್ಟಿಯನ್ನು ಕಣ್ಣು ಮುಚ್ಚಿರಬೇಕು. ನೀವು ಯಾವುದೇ ಒಂದು ಮಂತ್ರಗಳನ್ನು ಹೇಳಿ ಕಣ್ಣು ಮುಚ್ಕೊಂಡೆ ಅದೊಂದು ಪ್ಲೇಸ್, ಈ ಚಕ್ರಗಳಿರೋ ಪ್ಲೇಸಲ್ಲಿ ನೀವು ಕೇಂದ್ರೀಕೃತರಾಗಿ ಅದು ಉಸಿರು ಬಿಗಿ ಹಿಡಿದು ನಿಮ್ಮ ದೇಹವನ್ನು ಬಿಗಿ ಹಿಡಿದು ಹೇಳಬೇಕು. ಸೊ ಹಾಗೆ ಮಾಡಿದ್ರೆ ಮಾತ್ರ ಆ ಒಂದು ಚಕ್ರಗಳು ಆ್ಯಕ್ಟಿವ್ ಆಗುತ್ತೆ. ಇಲ್ಲಾಂದರೆ ನೀವು ಮಾಡಿನೂ ಅದು ಉಪಯೋಗ ಬರೋದಿಲ್ಲ. ಸೊ ಹಾಗಾಗಿ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ, ಅದಕ್ಕೆ ಬೇರೆ ಪರಿಹಾರ, ಈ ಮಂತ್ರಗಳನ್ನ ಚಾಂಟಿಂಗ್ ಮಾಡೋದನ್ನು ಬಿಟ್ಟು ಬೇರೆ ಯಾವುದಾದ್ರೂ ಇದೆ ಅಂದರೆ ತುಂಬ ಇದೆ, ಅದನ್ನು ಹೇಳ್ತೀನಿ. ಆ್ಯಂಡ್ ಇವಾಗ ಆಜ್ಞಾಚಕ್ರಕ್ಕೆ ಬಂದರೆ ಎರಡು ಹುಬ್ಬುಗಳ ಮಧ್ಯೆ ಇದೆ. ಇದಕ್ಕೆ ಸಂಬಂಧಿಸಿದಂತಹ ಬೀಜ ಮಂತ್ರ ಓಂ. ಈ ಓಂ ಅನ್ನೋದು ಅಕಾರ ಉಕಾರ ಮಕಾರ, ಈ ಮೂರೂ ಒಂದು ಅಕ್ಷರಗಳಿಂದ ಓಂ ಅನ್ನೋದು ಆಗಿದೆ. ಇದು ಆ್ಯಕ್ಟಿವ್ ಆದರೆ ಇದರ ಪ್ರಯೋಜನಗಳು ಏನಪ್ಪ ಅಂದರೆ ನಿಮ್ಮ ಈ ಆಜ್ಞಾಚಕ್ರ ಆ್ಯಕ್ಟಿವ್ ಆದರೆ ನೀವು ಅಂದ್ಕೊಂಡಿರೋದು ಅಂದರೆ ನಿಮ್ಮ ಇಂಟ್ಯೂಷನ್ ಪವರ್ ಅಂತ ಏನು ಹೇಳ್ತಾರೆ ನೋಡಿ, ಅದು ತುಂಬಾ ಹೈ ಲೆವೆಲಲ್ಲಿ ಇರುತ್ತೆ. ಅಂದರೆ ನೀವು ಇವಾಗ ಯಾರದಾದ್ರೂ ಒಬ್ರದ್ದು ಫೇಸ್ ನೋಡಿದ್ರೆ ಸಾಕು, ಇವ್ರು ಹೀಗೆ ಅಂತ ನೀವು ಹೇಳ್ತೀರ, ಅದು 100% ಪಕ್ಕಾ ಆಗಿರುತ್ತೆ. ಅಂದರೆ ಅಷ್ಟೊಂದು ನಿಮಗೆ ಜ್ಞಾನ ಬಂದುಬಿಡುತ್ತೆ. ಸೊ ಇದು ಆ್ಯಕ್ಟಿವ್ ಇಲ್ಲ ಅಂದರೆ ನಿಮಗೆ ಬರುವಂತಹ ಪ್ರಾಬ್ಲಮ್ಸ್ ಯಾವ್ದ್ಯಾವುದು ಅಂದರೆ ಕಣ್ಣುರಿ ಬರ್ಬೋದು, ಅಥವಾ
ಈ ಮೂಗಿಗೆ ಸಂಬಂಧಿಸಿದಂತಹ ಪ್ರಾಬ್ಲಮ್ಸು, ಕಿವಿಗೆ ಸಂಬಂಧಿಸಿದಂತಹ ಪ್ರಾಬ್ಲಮ್ಸು, ಮೆದುಳಿಗೆ ಸಂಬಂಧಿಸಿದಂತಹ ಪ್ರಾಬ್ಲಮ್ಸು, ಸಹಸ್ರಾರಕ್ಕೂ ಮೆದುಳಿಗೆ ಸಂಬಂಧಿಸಿದಂತಹ ಪ್ರಾಬ್ಲಮ್ಸ್ ಬರುತ್ತೆ. ಥರ್ಡ್ ಐಗೂ ಕೂಡ ಮೆದುಳಿಗೆ ಸಂಬಂಧಿಸಿದಂಥ ಪ್ರಾಬ್ಲಮ್ಸ್ ಬರುತ್ತೆ. ನಿಮಗೆ ಸರಿಯಾಗಿ ಕಣ್ಣು ಕಾಣಲಿಲ್ಲ ಅಥವಾ ಶೀತ ಥಂಡಿ ಏನಾದರೂ ಆದರೆ ನೀವು ಅಬ್ಸರ್ವ್ ಮಾಡಬಹುದು. ನಿಮ್ಮ ಆಜ್ಞಾಚಕ್ರದಲ್ಲಿ ಗಮನವನ್ನು ಇಟ್ಟು ಓಂಕಾರ ಯೂಟ್ಯೂಬಲ್ಲಂತೂ ತುಂಬಾ ಆಡಿಯೋ ವಿಡಿಯೋ ಎಲ್ಲ ಸಿಗುತ್ತೆ. ಸೊ ಅದನ್ನು ಹಾಕ್ಕೊಂಡು ನೀವು ಅದೊಂದು ವಾಯ್ಸನ್ನು ಕೇಳಿಸ್ಕೊಂಡ್ರೆ ನಿಮ್ಮ ಏನು ಆ ತಕ್ಷಣದ ತಲೆನೋವು ಇದೆ ಅದು ಹೋಗುತ್ತೆ. ಆ್ಯಂಡ್ ಇದಕ್ಕೆ ಸಂಬಂಧಿಸಿದ ರೋಗಗಳನ್ನ ಹೇಳಾಯಿತು. ಇದಕ್ಕೆ ಸಂಬಂಧಿಸಿದ ಬಣ್ಣ ಇಂಡಿಗೋ, ಆಜ್ಞಾಚಕ್ರಕ್ಕೆ ಸಂಬಂಧಿಸಿದ ಬಣ್ಣ ಇಂಡಿಗೋ. ಇನ್ನು ಥ್ರೋಟ್ ವಿಶುದ್ಧಿ ಚಕ್ರ. ವಿಶುದ್ಧಿ ಚಕ್ರ ನಮ್ಮ ಗಂಟಲಿನಲ್ಲಿ ಏನು ಥೈರಾಯ್ಡ್ ಅಂತ ಹೇಳ್ತೀವಿ. ಸೊ ನೀವು ಈಗ ಕುತ್ತಿಗೆನ ಮುಟ್ಟಿ ಹೀಗೆ ಮಾತಾಡಿದ್ರೆ ಒಂದು ಕಂಪನ ಏನು ಶುರುವಾಗುತ್ತೆ. ಸೊ ಅಲ್ಲಿ ವಿಶುದ್ಧಿ ಚಕ್ರ ಇದೆ. ಇದು ಯಾವ ಕಲರ್ ಅಂದರೆ ಬ್ಲೂ ಕಲರಲ್ಲಿದೆ. ಇದು ಆ್ಯಕ್ಟಿವ್ ಇಲ್ಲ ಅಂದರೆ ನಿಮಗೆ ಥೈರಾಯ್ಡ್ ಸಮಸ್ಯೆ ಬರುತ್ತೆ, ಗೈಟರ್ ಸಮಸ್ಯೆ ಬರುತ್ತೆ. ಹಾಗೆಯೇ ನಿಮಗೆ ಗಂಟಲಿಗೆ ಸಂಬಂಧಿಸಿದ ಏನಾದರೂ ಪ್ರಾಬ್ಲಮ್ ಬಂದರೆ ನೀವು ಅರ್ಥ ಮಾಡ್ಕೋಬೇಕು ನಿಮ್ಮ ವಿಶುದ್ಧಿ ಚಕ್ರ ಆ್ಯಕ್ಟಿವ್ ಇಲ್ಲ ಅಂತ. ಓಕೆ, ಇದಕ್ಕೆ ಸಂಬಂಧಿಸಿದಂತಹ ಬೀಜ ಮಂತ್ರ ಅಂದರೆ ಹಮ್. ಓಕೆ, ಹಮ್. ಆಮೇಲೆ ಹಮ್ಮು ಬೀಜ ಮಂತ್ರವನ್ನು ನೀವು ಉಚ್ಚಾರ ಮಾಡಬೇಕು ಅಂದರೆ ಅದು ಕೂಡ ತುಂಬಾ ಕಷ್ಟ. ಇದಕ್ಕೆ ಆಕಾಶ ನೀಲಿ ಬಣ್ಣವನ್ನು ಹೇಳ್ತೀವಿ. ಓಕೆ, ಇದರ ಕಲರು. ನೀವು ಯಾವುದೇ ಒಂದು ಮಂತ್ರಗಳನ್ನ ಚಾಂಟಿಂಗ್ ಮಾಡಿ 21 ಡೇಸ್ ಚಾಂಟಿಂಗ್ ಮಾಡಬೇಕು. 108 ಟೈಮ್ ಒಂದು ಮಂತ್ರನ. ಇವಾಗ ನೀವು ವಿಶುದ್ಧಿ ಚಕ್ರಕ್ಕೆ, ಥ್ರೋಟ್ ಚಕ್ರಕ್ಕೆ ಹಮ್ ಬೀಜ ಮಂತ್ರವನ್ನು ಹೇಳ್ತೀನಿ ಅಂತ ನೀವು ಕೂತ್ಕೊಂಡ್ರೆ 108 ಟೈಮ್ ಹೇಳಬೇಕು. ಅಂದರೆ 7 ಚಕ್ರಗಳಿಗೂ 108 ಟೈಮ್ ಅಂದರೆ ಎಷ್ಟಾಗುತ್ತೆ ಅಲ್ವಾ. ಸೊ ಒಂದು 2-3 ತಾಸಂತೂ ಬೇಕು. ಉಸಿರು ಬಿಗಿ ಹಿಡಿದು ಆ ಜಾಗದಲ್ಲಿ ಮರ್ತೋಗುತ್ತೆ ಒಂದೊಂದು ಸಾರಿ, ಈ ಥರ ಎಲ್ಲ ಆಗಬಾರ್ದು ಅಲ್ವಾ. ಸೊ ಹಾಗಾಗಿ ನೀವು ಹೇಳೋದಾದರೆ ತುಂಬಾ ಕಷ್ಟ ಮಂತ್ರಗಳನ್ನ ಹೇಳೋದು, ಈ ಬೀಜ ಮಂತ್ರಗಳನ್ನ ಹೇಳೋದು. ಹಾಗಾಗಿ ಬಟ್ ನಾನು ಇನ್ಫಾರ್ಮೇಷನ್ನಿಗೆ ಈ ವಿಷಯನ ಹೇಳ್ತಾ ಇದ್ದೀನಿ. ಇನ್ನು ವಿಶುದ್ಧಿ ಚಕ್ರಕ್ಕೆ ಸಂಬಂಧಿಸಿದಂತಹ ಪ್ರಾಬ್ಲಮ್ ಅಂದರೆ ಈ ಬಿಕ್ಕಳಿಕೆ ಅಂತ ಏನು ಹೇಳ್ತೀವಿ ನೋಡಿ, ಅಂದರೆ ಮಾತಾಡುವಾಗ ಕ ಖ ಕ ಖ ಅಂತ ಈ ಥರ ಎಲ್ಲ ಮಾತಾಡ್ತಾರೆ ನೋಡಿ, ಅವರಿಗೆ ಈ ಪ್ರಾಬ್ಲಮ್ ಇರುತ್ತೆ. ಸೊ ಅವರು ಈ ಥರದ ಪ್ರಾಬ್ಲಮ್ ಇದ್ದಾಗ ಅವರ ವಿಶುದ್ಧಿ ಚಕ್ರವನ್ನು ಕ್ಲಿಯರ್ ಮಾಡಿಕೊಂಡ್ರೆ ಅವರಿಗಿರುವಂತಹ ಪ್ರಾಬ್ಲಮ್ಮು ಕ್ಲಿಯರ್ ಆಗುತ್ತೆ. ಆ್ಯಂಡ್ ಈ ವಿಶುದ್ಧಿ ಚಕ್ರ ಆಗಿರಬಹುದು, ಈ 7 ಚಕ್ರಗಳಿಗೂ ಸಂಬಂಧಿಸಿದಂತಹ ಸೌಂಡ್ ಕೂಡ ಇದೆ. ಅದನ್ನು ನೀವು ಕೇಳಿಸ್ಕೊಳ್ಳೋದ್ರಿಂದನೂ ನಿಮ್ಮ ಒಂದು ಚಕ್ರಗಳನ್ನು ನೀವು ಆ್ಯಕ್ಟಿವ್ ಮಾಡ್ಕೋಬೋದು. ಆ್ಯಂಡ್ ಅನಾಹತ ಚಕ್ರ, ಅನಾಹತ ಹಾರ್ಟ್ ಚಕ್ರ ಅಂತಲೂ ಕೂಡ ಕರಿತೀವಿ. ಇದು ಗ್ರೀನ್ ಕಲರಲ್ಲಿದೆ. ಗ್ರೀನ್ ಕಲರ್ ಅನಾಹತ ಚಕ್ರ, ಹಾರ್ಟ್ ಚಕ್ರ. ಇದಕ್ಕೆ ಸಂಬಂಧಿಸಿದಂತಹ ರೋಗಗಳು ಅಂದರೆ ಹಾರ್ಟ್ ಪ್ರಾಬ್ಲಮ್, ಲಂಗ್ಸ್ ಪ್ರಾಬ್ಲಮ್, ನಿಮಗೆ ಉಸಿರಾಟದ ತೊಂದರೆ ಇದೆ ಅಂದರೆ ನೀವು ಅರ್ಥ ಮಾಡ್ಕೋಬೇಕು ನಿಮ್ಮ ಅನಾಹತ ಚಕ್ರ ಬ್ಲಾಕೇಜ್ ಇದೆ ಅಂತ. ನಿಮಗೆ ಹಾರ್ಟ್ ಪ್ರಾಬ್ಲಮ್ ಬಂದಿದೆ ಅಂದರೆ ನೀವು ಅರ್ಥ ಮಾಡ್ಕೋಬೇಕು ನಿಮ್ಮ ಹಾರ್ಟ್ ಚಕ್ರ ಆ್ಯಕ್ಟಿವ್ ಇಲ್ಲ ಅಂತ. ಇದಕ್ಕೆ ಒಂದು ಬೀಜ ಮಂತ್ರ ಅಂದರೆ ಯಮ್. ಯ ಬರೋದು ಮುಂದ್ಗಡೆ ಒಂದು 0, ಯಮ್. ಹೃದಯಕ್ಕೆ ಸಂಬಂಧಿಸಿದಂತೆ ಯಾವುದೇ ಕಾಯಿಲೆ ಬಂದರೂ ನೀವು ಅರ್ಥ ಮಾಡ್ಕೋಬೇಕು. ಆವಾಗ ಶ್ವಾಸಕೋಶಕ್ಕೆ ಸಂಬಂಧಿಸಿದಂತಹ ಯಾವುದೇ ಪ್ರಾಬ್ಲಮ್ ಬಂದಾಗ ನೀವು ಅರ್ಥ ಮಾಡ್ಕೋಬೇಕು ನಿಮ್ಮ ಅನಾಹತ ಚಕ್ರ ಅನ್ನೋದು ಆ್ಯಕ್ಟಿವ್ ಇಲ್ಲ ಅಂತ. ಆವಾಗ ನೀವು ನಿಮ್ಮ ಏನೋ ಆ ಒಂದು ಬೀಜ ಮಂತ್ರಗಳನ್ನ ಹೇಳೋದಾಗಿರಲಿ ಅಥವಾ ಎಲ್ಲರೂ ಒಬ್ಬರು ಹೀಲರ್ ಕಡೆ ನಿಮ್ಮ ಆ ಒಂದು ಏನು ಹಾರ್ಟ್ ಚಕ್ರವನ್ನು ಹೀಲಿಂಗ್ ಮಾಡಿಸ್ಕೊಳ್ಳೋದ್ರಿಂದಾಗಿರ್ಬೋದು, ನೀವು ನಿಮ್ಮ ಹಾರ್ಟ್ ಚಕ್ರವನ್ನು ಆ್ಯಕ್ಟಿವೇಟ್ ಮಾಡ್ಕೋಬಹುದು. ಆ್ಯಂಡ್ ಅದರಿಂದ ನಿಮಗೆ ಇರುವಂತಹ ಪ್ರಾಬ್ಲಮ್ಸ್ ಕ್ಲಿಯರ್ ಆಗುತ್ತೆ. ಇದರ ಒಂದು ಬೀಜ ಮಂತ್ರ ಯಮ್.
ಇದು ಇರುವಂತಹ ಜಾಗ ಹೃದಯದ ಮಧ್ಯಭಾಗ. ಓಕೆ, ಇದ್ರ ಕಲರ್ ಬಂದು ಗ್ರೀನು. ಇನ್ನೊಂದು ಏನಪ್ಪ ಅಂದರೆ, ಇನ್ನೊಂದು ವಿಷಯ, ಇದನ್ನೆಲ್ಲ ಹೇಳ್ತಾ ಇದ್ದೀರಾ ನಮಗೇನೂ ಪ್ರಾಬ್ಲಮ್ ಇಲ್ಲ ಅನ್ನೋರು ನೀವು ಕ್ವಶನ್ ಮಾಡಿದ್ರೆ, ಏನೂ ಪ್ರಾಬ್ಲಮ್ ಇಲ್ಲ ಅಂದಮೇಲೆ ಇದನ್ನೆಲ್ಲ ಯಾಕೆ ನಾವು ತಿಳ್ಕೊಬೇಕು ಅಂತ ನೀವು ನನ್ನ ಕ್ವಶನ್ ಮಾಡೋದಾದರೆ, ನಾನು ನಿಮ್ಗೆ ಹೇಳೋದು, ರೋಗ ಬಂದ ಮೇಲೆ ಚಿಕಿತ್ಸೆ ತಗೊಳ್ಳೋದಲ್ಲ, ರೋಗ ಬರೋದಕ್ಕಿಂತ ಮೊದಲೇ ನಾವು ಏನು ನಮ್ಮ ಪೂರ್ವಜರು ಕೊಟ್ಟಿರುವಂತಹ ಈ ಎಲ್ಲ ಟೆಕ್ನಿಕನ್ನು ಉಪಯೋಗಿಸ್ಕೊಂಡು ಆರೋಗ್ಯವಾಗಿ ಇರೋದು ಒಳ್ಳೆಯದು. ಯಾಕೆ ಅಂದರೆ ಅವರೆಲ್ಲ ಮಾಡ್ತಾ ಇದ್ದಿದ್ದು ಇದನ್ನೇ. ಸಂಧ್ಯಾ ವಂದನೆ ಮಾಡ್ತಾಯಿದ್ರು, ಜಪಗಳನ್ನ ಮಾಡ್ತಾಯಿದ್ರು, ಪೂಜೆಗಳನ್ನ ಮಾಡ್ತಾಯಿದ್ರು, ಹೋಮಗಳನ್ನ ಮಾಡ್ತಾಯಿದ್ರು. ಸೊ ಅದೆಲ್ಲ ಇವಾಗ ತುಂಬ ಕಡಿಮೆ ಆಗಿದೆ. ಸೊ ಹಾಗಾಗಿ ನಮ್ಮ ಆಯಸ್ಸು ಕೂಡ ಹಾಗೆ ಕಡಿಮೆ ಆಗ್ತಾ ಬರ್ತಾ ಇದೆ. ಸೊ ಹಾಗಾಗಿ ನಾನು ಹೇಳೋದೇನಪ್ಪ ಅಂದರೆ, ಇದನ್ನೆಲ್ಲ ತಿಳ್ಕೊಂಡು ಇಟ್ಕೊಳ್ಳಿ. ಯಾಕೆ ಅಂದರೆ ನೆಕ್ಸ್ಟ್ ನಿಮ್ಮ ಒಂದು ಏನು ಜನ್ರೇಷನ್ ಏನಿದೆ, ನಿಮ್ಮ ಒಂದು ಫ್ಯಾಮಿಲಿ, ನಿಮಗೆ ಏಜ್ ಆದಮೇಲೆ ಅಥವಾ ಏಜ್ ಆಗಿರೋರು ನೋಡ್ತಾ ಇದ್ದರೆ, ನಿಮ್ಮ ಮೊಮ್ಮಕ್ಕಳು ಮಕ್ಕಳಿಗೆ ಯಾರಿಗೆ ಬೇಕಾದರೂ ಇದ್ರ ಬಗ್ಗೆ ನೀವು ಹೇಳಬಹುದು. ನಾನು ಇದನ್ನೆಲ್ಲ ತಿಳ್ಕೊಂಡಿದ್ದು ನನ್ನ ಗುರುಗಳಿಂದ. ನನ್ನ ಅಪ್ಪ ಅಮ್ಮ ಆಗಿರಲಿ, ನನ್ನ ಅಣ್ಣ ತಮ್ಮ ಆಗಿರಲಿ, ಯಾರೂ ನನಗೆ ಹೇಳಿಕೊಟ್ಟಿಲ್ಲ. ನಾನು ನನ್ನ ಗುರುಗಳಿಂದ ತಿಳ್ಕೊಂಡಿರೋದು. ನಾನು ನನ್ನ ಗುರುಗಳಿಗೆ ಯಾವಾಗಲೂ ಋಣಿಯಾಗಿರ್ತೀನಿ. ರೋಗ ಬಂದ ಮೇಲೆ ಹೋಗಿ ಡಾಕ್ಟ್ರ್ ಹತ್ರ ಆಪ್ರೇಷನ್ನು ಅದು ಇದು ಅಂತ ಮಾಡ್ಕೊಳ್ಳೋದ್ರ ಬದಲು ನಾವು ಮನೇಲೇ ಇದನ್ನೆಲ್ಲ ಮಾಡಿಕೊಂಡ್ರೆ, ಏನು ಆ ಒಂದು ಖರ್ಚು ಏನಿದೆ ಪೇ ಮಾಡ್ತಿರಲ್ವ, ಲಕ್ಷಗಟ್ಟಲೆ ಕೋಟಿಗಟ್ಟಲೆ ದುಡ್ಡಿರೋರು ಮಾಡ್ತಾರೆ. ಬಟ್ ಬಡವರು ಹೇಗೆ ಮಾಡಬೇಕಲ್ವ. ಸೊ ಹಾಗಾಗಿ ಇದನ್ನೆಲ್ಲ ನೀವು ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದ್ರಿಂದ ನೀವು ಆರೋಗ್ಯವಾಗಿ ಇರ್ತೀರ. ರೋಗ ಬಂದ ಮೇಲೆ ಹೋಗೋದಕ್ಕಿಂತ, ರೋಗ ಬರೋದಕ್ಕಿಂತ ಮುಂಚೆನೇ ನಾವು ಕಾಳಜಿ ವಹಿಸೋದು ತುಂಬ ಮುಖ್ಯ ಆಗುತ್ತೆ. ಇನ್ನು ಮಣಿಪುರ, ಸೋಲಾರ್ ಪ್ಲೆಕ್ಸಸ್ ಅಂತಾರೆ ಮಣಿಪುರ ಚಕ್ರಕ್ಕೆ. ಇದು ಇರುವಂತಹ ಜಾಗ ಏನು, ನಾವು ನಾಭಿ ಇದೆ ಅಲ್ವಾ, ಹೊಕ್ಕುಳ, ಅದರ 2 ಅಥವಾ 3 ಇಂಚು ಮೇಲ್ಗಡೆ ಈ ಮಣಿಪುರ ಚಕ್ರ ಇದೆ. ಇದು ಇರೋದು ಯೆಲ್ಲೋ ಕಲರಲ್ಲಿ. ಓಕೆ, ಯಾವ ಕಲರು? ಯೆಲ್ಲೋ ಕಲರು. ಮಣಿಪುರ ಇರುವಂತಹದ್ದು ಯೆಲ್ಲೋ ಕಲರ್. ಇದರ ಬೀಜ ಮಂತ್ರ ಬಂದು ರಮ್. ಇದನ್ನು ನೀವು ಉಚ್ಚಾರ ಮಾಡೋದಾದರೆ, ನಿಮ್ಮ ಹೊಕ್ಕಳಿನ ಮೇಲ್ಭಾಗದಲ್ಲಿ ಹೊಟ್ಟೆಯನ್ನು ಹೀಗೆ ಒಳಗಡೆ ಎಳ್ಕೊಳ್ಬೇಕು. ಉಸಿರನ್ನು, ಶ್ವಾಸವನ್ನು ಒಳಗಡೆ ಎಳ್ಕೊಳ್ಬೇಕು. ಹೊಟ್ಟೆನೂ ಒಳಗಡೆ ಎಳ್ಕೊಳ್ಬೇಕು. ಏನು ಹೇಳಿ? ನಾಭಿಯ 2 ಅಥವಾ 3 ಇಂಚು ಮೇಲ್ಗಡೆ ಹೊಟ್ಟೆನ ಒಳಗಡೆ ಎಳ್ಕೊಳ್ಬೇಕು. ಉಸಿರನ್ನು ಒಳಗಡೆ ಎಳ್ಕೊಳ್ಬೇಕು. ಆಮೇಲೆ ರಮ್ ಅನ್ನೋ ಅಕ್ಷರವನ್ನು, ಏನು ಬೀಜ ಮಂತ್ರ ಇದೆ, ಅದನ್ನು ತುಂಬ ಉಸಿರು ಬಿಗಿ ಹಿಡಿದು ಹೇಳೋದು ಅಂತ ಹೇಳ್ತೀವಲ್ವ. ಸೊ ಆ ಥರ ನೀವು ಹೇಳಿದಾಗ ನಿಮ್ಮ ಈ ಒಂದು ಮಣಿಪುರ ಚಕ್ರ ಆ್ಯಕ್ಟಿವೇಟ್ ಆಗುತ್ತೆ. ಇನ್ನು ಇದಕ್ಕೆ ಸಂಬಂಧಿಸಿದಂತಹ ಪ್ರಾಬ್ಲಮ್ಸ್ ಏನೇನೆಲ್ಲ ಬರುತ್ತೆ ಅಂದರೆ, ಏನು ಗ್ಯಾಸ್ಟ್ರಿಕ್ ಅಂತ ಏನು ಹೇಳ್ತೀವಿ ಅದಾಗಿರ್ಬೋದು, ಹೊಟ್ಟೆ ಉರಿ ಅಂತ ಹೇಳ್ತೀವಿ ಅದಾಗಿರ್ಬೋದು. ಇನ್ನು ಆ್ಯಸಿಡಿಟಿ ಇರುವವರು ನೀವು ಅರ್ಥ ಮಾಡ್ಕೊಳ್ಬೇಕು, ನಿಮ್ಮ ಮಣಿಪುರ ಚಕ್ರ ಆ್ಯಕ್ಟಿವ್ ಇಲ್ಲ ಅಂತ. ಸೊ ನೀವು ಈ ಚಕ್ರವನ್ನು ಆ್ಯಕ್ಟಿವ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಏನು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು, ಹೊಟ್ಟೆ ಉರಿ ಏನಿದೆ, ಹೊಟ್ಟೆಗೆ ಸಂಬಂಧಿಸಿದ್ದೇನಿದೆ, ಸೊ ಆ ಥರದ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗುತ್ತೆ. ಇನ್ನು ಸ್ವಾಧಿಷ್ಠಾನ, ಇದು ಇರುವ ಜಾಗ ನಾಭಿಯ 2 ಇಂಚು ಕೆಳಗಡೆ. ಇದಿರೋದು ಆರೆಂಜ್ ಕಲರಲ್ಲಿ. ನಾಭಿಯ 2 ಇಂಚು ಕೆಳಗೆ ಜನನೇಂದ್ರಿಯ ಭಾಗ ಅಂತ ಏನು ಕರಿತೀವಿ. ಸೊ ಅದು ಸ್ವಾಧಿಷ್ಠಾನ ಚಕ್ರ ಇರುವಂತಹ ಒಂದು ಜಾಗ. ಇದು ಆರೆಂಜ್ ಕಲರಲ್ಲಿ ಇದೆ. ಇದಕ್ಕೆ ಸಂಬಂಧಿಸಿದಂತಹ ಬೀಜ ಮಂತ್ರ ಅಂದರೆ ವಮ್. ಬರೆದು ಅದರ ಮುಂದ್ಗಡೆ ಒಂದು 0. ವಮ್ ಅನ್ನೋದು ಇದರ ಬೀಜ ಮಂತ್ರ. ಇದು ಜನನೇಂದ್ರಿಯ ಭಾಗದಲ್ಲಿದೆ. ಇದಕ್ಕೆ ಸಂಬಂಧಿಸಿದ ಪ್ರಾಬ್ಲಮ್ಸ್ ಏನೇನಪ್ಪ ಅಂದರೆ, ನರ ದೌರ್ಬಲ್ಯ ಏನು ಹೇಳ್ತೀವಿ ಅದು, ಅಥವಾ ಕೆಲವೊಬ್ಬರಿಗೆ ಮಕ್ಕಳಾಗಿರೋದಿಲ್ಲ ಅಂಥವರು ನೀವು ತುಂಬ ಕಾಳಜಿಯಿಂದ ನಿಮ್ಮ ಈ ಒಂದು ಸ್ವಾಧಿಷ್ಠಾನ ಚಕ್ರ ಆ್ಯಕ್ಟಿವ್ ಇದೆಯಾ ಇಲ್ವಾ ಅನ್ನೋದನ್ನು ಫಸ್ಟು ತಿಳ್ಕೊಳ್ಳಿ. ಯಾಕೆಂದರೆ ತುಂಬ ಜನ ನನಗೆ ಫೋನ್ ಮಾಡಿದಾಗ ಹೇಳೋದು, ಮ್ಯಾಮ್ ನನಗೆ ಮಕ್ಕಳಾಗಿಲ್ಲ, ತುಂಬ ವರ್ಷ ಆಯಿತು ಅಂತ ಹೇಳ್ತೀರಾ. ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಎಲ್ರಿಗೂ ಹೇಳೋದು ಏನಪ್ಪ ಅಂದರೆ, ನಿಮ್ಮ ಮತ್ತು
ನಿಮ್ಮ ಪಾರ್ಟ್ನರ್ ಏನಿದ್ದಾರೆ ಅವರ ಸ್ವಾದಿಷ್ಟಾನ ಚಕ್ರ ಆ್ಯಕ್ಟಿವ್ ಇದೆಯಾ ಇಲ್ವಾ ಅನ್ನೋದನ್ನು ಒಂದು ಸಾರಿ ಟೆಸ್ಟ್ ಮಾಡ್ಕೊಳ್ಳಿ. ಇದು ಆ್ಯಕ್ಟಿವ್ ಇಲ್ಲ ಅಂದರೆ ನಿಮಗೆ ಮಕ್ಕಳಾಗೋ ಚಾನ್ಸಸ್ಸು ತುಂಬ ಕಡಿಮೆ ಇರುತ್ತೆ. ಇದು ಆ್ಯಕ್ಟಿವ್ ಮಾಡ್ಕೊಂಡ್ಮೇಲೆ ನೀವು ಮಾಡ್ಕೊಳ್ಬಹುದು. ಇನ್ನು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಏನೋ ಹೇಳ್ತೀವಿ. ಸೊ ಆ ಥರದ್ದು ಪ್ರಾಬ್ಲಮ್ಸ್ ಇದ್ದರೆ ನಿಮ್ಮ ಸ್ವಾದಿಷ್ಟಾನ ಚಕ್ರ ಆ್ಯಕ್ಟಿವ್ ಇಲ್ಲ ಅಂತ ಅರ್ಥ. PCOD, PCOS ಇದೆಲ್ಲ ಇದಕ್ಕೆ ಸಂಬಂಧಿಸಿದಂತಹ ಪ್ರಾಬ್ಲಮ್ಸು, ನಿಮ್ಮ ಸ್ವಾದಿಷ್ಟಾನ ಚಕ್ರಕ್ಕೆ ಸಂಬಂಧಿಸಿದಂತಹ ಪ್ರಾಬ್ಲಮ್ಸು. ಕೇಸರಿ ಬಣ್ಣದಲ್ಲಿ ಇದಿದೆ. ಇನ್ನು ಮೂಲಾಧಾರ, ಕೊನೆಯ ಚಕ್ರ ಮೂಲಾಧಾರ. ಅದರ ಹೆಸರಿಗೆ ತಕ್ಕ ಹಾಗೆ ಈ ಒಂದು ಚಕ್ರ, ಈ 6 ಚಕ್ರಗಳಿಗೆ ಇದು ಮೂಲಾಧಾರ. ಇದು ಏನಿದೆ, ನಾನು ಆಗಲೇ ಹೇಳಿದ ಹಾಗೆ ಇದಿರುವ ಜಾಗ ನಮ್ಮ ಬೆನ್ನು ಮೂಳೆಯ ಅಂಚು ಏನಿದೆ ಆ ಜಾಗದಲ್ಲಿ ಇದೆ. ಇದಕ್ಕೆ ಸಂಬಂಧಿಸಿದಂತಹ ಬಣ್ಣ ರೆಡ್, ಕೆಂಪು ಬಣ್ಣ. ಈ ಚಕ್ರ ಆ್ಯಕ್ಟಿವ್ ಇಲ್ಲ ಅಂದರೆ ಬರುವಂತಹ ಕಾಯಿಲೆಗಳು ಮೇಯ್ನಾಗಿ ಬರೋದು ಪೈಲ್ಸ್. ಇನ್ನೊಂದು ವಿಷಯ, ಸ್ವಾದಿಷ್ಟಾನ ಚಕ್ರ ಆ್ಯಕ್ಟಿವ್ ಇಲ್ಲ ಅಂದರೆ, ಮೂಲಾಧಾರ ಚಕ್ರ ಆ್ಯಕ್ಟಿವ್ ಇಲ್ಲ ಅಂದರೆ ನಿಮಗೆ ಹಣಕಾಸಿನ ಪ್ರಾಬ್ಲಮ್ ಕೂಡ ಬರಬಹುದು. ಇನ್ನು ಮೂಲಾಧಾರ ಚಕ್ರದ ಬಗ್ಗೆ ಹೇಳೋದಾದರೆ, ನಿಮಗೆ ಹಣಕಾಸಿನ ಪ್ರಾಬ್ಲಮ್ ಇದ್ದರೆ ನೀವು ಅರ್ಥ ಮಾಡ್ಕೊಳ್ಬೇಕು ನಿಮ್ಮ ಮೂಲಾಧಾರ ಚಕ್ರ ಆ್ಯಕ್ಟಿವ್ ಇದೆಯಾ ಇಲ್ವಾ. ಎಲ್ಲರೂ ಕೇಳ್ತಾರೆ, ಮ್ಯಾಮ್ ನಾನು IT ಫೀಲ್ಡಲ್ಲಿ ಇದ್ದೀನಿ, ಬಟ್ ನನಗೆ ಜಾಬ್ ಸಿಗ್ತಾ ಇಲ್ಲ. MSc ಮಾಡಿದ್ದೀನಿ, ಜಾಬ್ ಸಿಗ್ತಾ ಇಲ್ಲ. ಸೊ ನೀವು ಅರ್ಥ ಮಾಡ್ಕೊಳ್ಬೇಕು, ನಿಮ್ಮ 7 ಚಕ್ರಗಳನ್ನು ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಆ್ಯಂಡ್ ನೀವು 7 ಚಕ್ರಗಳನ್ನ ಬ್ಯಾಲೆನ್ಸ್ ಮಾಡೋದ್ರಿಂದ ನಿಮ್ಮ ಒಂದು ಲೈಫ್ ಏನಿದೆ ಅದು ತುಂಬ ಅಂದರೆ ತುಂಬಾ ಹ್ಯಾಪಿ ಲೀಡಿಂಗಲ್ಲಿ ಇರುತ್ತೆ. ಯಾರು ಏನೇ ಅಂದರೂ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ತುಂಬ ಹ್ಯಾಪಿಯಾಗಿ ನಿಮ್ಮದೇ ಒಂದು ಲೋಕದಲ್ಲಿ ನೀವಿರ್ತೀರ. ಸೊ ಹಾಗಾಗಿ ನಾನು ಈ 7 ಚಕ್ರಗಳ ಬಗ್ಗೆ ಇವತ್ತು ವಿಡಿಯೋ ಮಾಡ್ತಾ ಇರೋದು. ಮೂಲಾಧಾರ ಚಕ್ರ ಏನಿದೆ ಅದು ರೆಡ್ ಕಲರಲ್ಲಿದೆ. ಇದಕ್ಕೆ ಸಂಬಂಧಿಸಿದಂತಹ ಬೀಜ ಮಂತ್ರ ಅಂದರೆ ಲ. ಅದ್ರ ಮುಂದ್ಗಡೆ ಒಂದು 0 ಬರೆದ್ರೆ ಲಮ್ ಆಗುತ್ತೆ. ಇದನ್ನು ನೀವು ಚಾಂಟಿಂಗ್ ಮಾಡೋದಾದರೆ ನಿಮ್ಮ ಏನು ಮೂಲಾಧಾರ ಇದೆ ಅಲ್ವಾ, ಹೇಗೆ ಹೇಳೋದು, ಓಕೆ, ನಿಮ್ಮ ಮೂಲಾಧಾರ ಏನಿದೆ ಅಲ್ವಾ, ಬೆನ್ನು ಮೂಳೆಯ ಅಂಚು ಹಿಂದ್ಗಡೆ, ಅಲ್ಲಿ ನೀವು ಆ ಜಾಗವನ್ನು ಟೈಟಾಗಿ ಉಸಿರಿನಿಂದ ಹಿಡ್ಕೊಂಡು ಉಸಿರನ್ನು ಒಳಗಡೆ ಎಳ್ಕೊಂಡು ನಿಮ್ಮ ಶ್ವಾಸಕೋಶದಲ್ಲಿ ಉಸಿರನ್ನು ತುಂಬಿಕೊಂಡು ನಿಮ್ಮ ಮೂಲಾಧಾರದಲ್ಲಿ ಒಂದು ಬಿಗಿ ಹಿಡಿತವನ್ನು ಇಟ್ಟುಕೊಂಡು ನೀವು ಲಮ್ ಅನ್ನುವಂತಹ ಒಂದು ಬೀಜ ಮಂತ್ರವನ್ನು ಹೇಳಿದ್ರೆ ನಿಮಗೆ ಈ ಮೂಲಾಧಾರಕ್ಕೆ ಸಂಬಂಧಿಸಿದಂತಹ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಆ್ಯಂಡ್ ಮೂಲಾಧಾರ ಆ್ಯಕ್ಟಿವ್ ಇಲ್ಲ ಅಂದರೆ ನೀವು ಏನು ಜಾಬ್ ಸಮಸ್ಯೆ ಆಗಿರಬಹುದು ಅಥವಾ ಮನಿ ಸಮಸ್ಯೆ ಆಗಿರಬಹುದು ಅನುಭವಿಸ್ತಾ ಇರ್ತೀರ. ಸೊ ಹಾಗಾಗಿ ಎಲ್ಲರೂ ಕೇಳೋದು, ಮ್ಯಾಮ್ ನನಗೆ ಬಿಸ್ನೆಸ್ ಮಾಡ್ತಾಯಿದ್ದೀನಿ, ನನಗೆ ಸಕ್ಸಸ್ ಸಿಗ್ತಾ ಇಲ್ಲ, ಇಂಪ್ರೂವ್ ಆಗ್ತಾ ಇಲ್ಲ ಅಂತ. ಸೊ ಹಾಗಾಗಿ ನಾನು ಹೇಳೋದು, ನಿಮ್ಮ ಸ್ವಾದಿಷ್ಟಾನ ಮತ್ತು ಮೂಲಾಧಾರ ಚಕ್ರ ಆ್ಯಕ್ಟಿವ್ ಇದೆಯೋ ಇಲ್ವೋ ಅನ್ನೋದನ್ನು ನೋಡ್ಕೊಳ್ಳಿ. ಯಾಕೆಂದರೆ ಇದೆರಡು ನಮಗೆ ಹಣಕಾಸಿನ ಸಮಸ್ಯೆಯನ್ನು ತಂದೊಡ್ಡುವಂತಹ ಚಕ್ರಗಳಾಗಿರುತ್ತೆ. ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ, ಇದು 1/2 hour ಆಗಬಹುದು. ಸೊ ತುಂಬ ತಾಳ್ಮೆಯಿಂದ ನೋಡಿ ಅಂತ ಹೇಳ್ತೀನಿ. ಯಾಕೆಂದರೆ ತುಂಬ ಅಂದರೆ ತುಂಬಾ ಇನ್ಫಾರ್ಮೇಷನ್ ಇದೆ ಈ ವಿಡಿಯೋದಲ್ಲಿ. ಇದು 1-2 ಎಪಿಸೋಡಲ್ಲಿ ಮುಗಿಯುವಂತಹದ್ದು ಅಲ್ವೇ ಅಲ್ಲ. ಈ 7 ಚಕ್ರಗಳ ಬಗ್ಗೆ ಹೇಳೋದು ತುಂಬ ಅಂದರೆ ತುಂಬಾ ಒಂದು ಉಪಯೋಗ ಇದೆ ಈ 7 ಚಕ್ರಗಳಿಂದ. ಇನ್ನು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಆಯಿತು, ಬೀಜ ಮಂತ್ರಗಳಾಯಿತು, ಇದಕ್ಕೆ ಸಂಬಂಧಿಸಿದಂತಹ ಪ್ರಾಬ್ಲಮ್ಸ್ ಬಗ್ಗೆ ಹೇಳಿ ಆಯಿತು, ಇದಕ್ಕೆ ಸಂಬಂಧಿಸಿದಂಥ ಬಣ್ಣಗಳನ್ನು ಹೇಳಿ ಆಯಿತು. ನೆಕ್ಸ್ಟ್ ವಿಡಿಯೋದಲ್ಲಿ ಪಾರ್ಟ್ 2 ಅಲ್ಲಿ ಇದನ್ನೆಲ್ಲ ಆ್ಯಕ್ಟಿವೇಟ್ ಮಾಡ್ಕೋಬೇಕು ಅಂದರೆ ಉಸಿರನ್ನು ಬಿಗಿ ಹಿಡಿದು ಎಲ್ರಿಗೂ ಆ ಮಂತ್ರಗಳನ್ನು ಹೇಳೋದಕ್ಕೆ ಆಗೋದಿಲ್ಲ. ಅಂಥವರಿಗೆ ನಾನು ಕ್ರಿಸ್ಟಲನ್ನು ಉಪಯೋಗಿಸ್ಕೊಂಡು ಅಥವಾ ಸೌಂಡ್ ಬೌಲ್, ಬುದ್ಧ ಬೌಲ್ ಅಂತ ಏನು ಹೇಳ್ತೀವಿ ಅದನ್ನು ಉಪಯೋಗಿಸ್ಕೊಂಡು ಹೇಗೆ ನಾವು ನಮ್ಮ 7 ಚಕ್ರಗಳನ್ನು ಆ್ಯಕ್ಟಿವೇಟ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆನೂ ಹೇಳ್ತೀನಿ.
ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಇದೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಇದೊಂದು ಹುಳು ಬಂದಿದೆ ಅಲ್ವಾ, ಇದರಲ್ಲೂ ಕೂಡ ಇದೇ ತರಹದ ಚಕ್ರಗಳು ಈ ಹುಳುವಲ್ಲಿನೂ ಇದೆ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ಈ ಪ್ರಾಣಿಯನ್ನು ಕಳಿಸಿದ್ದಕ್ಕೆ. ಹಾಂ, ಎಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಇದರಲ್ಲಿ ಏನಾದರೂ ನಿಮಗೆ ಕನ್ಫ್ಯೂಷನ್ ಇದ್ದರೆ ಕಮೆಂಟಲ್ಲಿ ಕೇಳಬಹುದು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ. ಆ್ಯಂಡ್ ಇನ್ನು ತುಂಬ ಇನ್ಫಾರ್ಮೇಟಿವ್ ಆಗಿರೋಂತಹ ವಿಡಿಯೋಗಳು ಸಿಗುತ್ತೆ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಎಲ್ರಿಗೂ. 26 ಮಿನಿಟ್ಸ್ ಆಗ್ತಾ ಬಂತು. ಬಾಯ್, ಟೇಕ್ ಕೇರ್, ಲವ್ ಆ್ಯಂಡ್ ಲೈಟ್.